ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾತ್ರೇಯ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ASRS ಮನಿ ಮಂತ್ರ ಕನ್ನಡ. ಎಂದಿನಂತೆ ನಮ್ಮ ಜೊತೆ ನಮ್ಮ ಪ್ರೀತಿಯ ಗುರುಗಳಾದ ಶ್ರೀ ಅನಂತ ಶ್ರೀರಾಮ ಗುರುಜಿ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಕನ್ನಡ ನಾಡಿನ ಎಲ್ಲ ಜನತೆಗೂ ನಮ್ಮ ನಮಸ್ಕಾರ. ಗುರುಜಿ, ನಾವೀಗಾಗಲೇ ತುಂಬ ವಿಡಿಯೋಸ್ ಮಾಡಿದ್ದೀವಿ. ಜನ ಎಲ್ಲ ಅದನ್ನ ನೋಡಿ ತುಂಬಾ ಇಷ್ಟಪಡ್ತಿದ್ದಾರೆ, ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಅಮ್ಮ, ಇಲ್ಲಿ ಜನಗಳು ಒಂದು ಕಡೆ ರಿಸೀವ್ ಮಾಡ್ಕೊತಾ ಇದ್ದಾರೆ. ಇನ್ನೊಂದು ತಮಾಷೆ ಏನಾಗಿದೆ ಗೊತ್ತಾ ಇಲ್ಲಿ? ಓಕೆ. ಏನಂತಂದರೆ ಜನಗಳು ಆಗೋಗಿರೋದ್ರ ಬಗ್ಗೆನೇ ಆಲೋಚನೆ ಮಾಡ್ತಾರೆ. ಅದಂತೂ ನಿಜ. ಈಗ ಆಗೋಗಿರೋದು ಮತ್ತೆ ಅದೇ ರೀತಿ ನಡೆಯೋದಿಲ್ಲ. ಒಂದು ಸರ್ತಿ ಆಲೋಚನೆ ಮಾಡಿ, ಈಗ ನಮ್ಮ ಲೈಫ್ನಲ್ಲಿ ಏನೋ ಒಂದು ಘಟನೆ ನಡೆದೋಗಿದೆ ಅಂತ ಇಟ್ಕೊಳ್ಳಿ, ಮತ್ತೆ ಅದೇ ಘಟನೆ ನಡೆಯುತ್ತೆ ಅಂತ ನಾವು ಯಾವತ್ತೂ ಊಹೆ ಮಾಡೋಕ್ಕೆ ಹೋಗ್ಬಾರ್ದು ಅಲ್ವಾ? ಆ ರೀತಿ ಏನಾದರೂ ಅವ್ರ ಮನಸ್ಸಿನಲ್ಲಿ ಅದೇ ಇಟ್ಕೊಂಡು ನನಗೆ ಈ ರೀತಿ ಆಗಿತ್ತು, ಹಿಂದೆ ನನಗೆ ಈ ರೀತಿ ಆಗಿತ್ತು ಅಂತ ಅಂದ್ಕೊತಾ ಇದ್ರೆ ಏನಾಗುತ್ತೆ ಅಂತಂದರೆ ಮತ್ತೆ ಅದೇ ಸಿಚುವೇಶನ್ಗೆ ಹೋಗೋ ರೀತಿ ಆಗ್ಬಿಡುತ್ತೆ. ಹಾಗಾಗಿ ಮೊದಲು ಏನನ್ನು ಆಲೋಚನೆ ಮಾಡಬೇಕು ಅಂತಂದರೆ ನಾವು ಪ್ರೆಸೆಂಟನ್ನು ಆಲೋಚನೆ ಮಾಡಬೇಕು. ಹಿಂದೆ ಆಗೋಗಿರೋದು ಅಲ್ಲ, ಮುಂದೆ ಆಗಬೇಕಾಗಿರೋದಲ್ಲ, ಈಗೇನಿದೆ ಅನ್ನೋದನ್ನು ಮಾತ್ರನೇ ಆಲೋಚನೆ ಮಾಡಬೇಕು. ಆಗ ಏನಾಗುತ್ತೆ ಅಂತಂದಾಗ ಅವರಿಗೆ ಒಂದು ಕ್ಲಿಯರಿಟಿ ಅನ್ನೋದು ಬರುತ್ತೆ. ಆಗ ನೋಡಿದಾಗ ನಾವು ಒಂದು ಯೋಚನೆ ಮಾಡಬೇಕು. ಏನಪ್ಪ ಅಂತಂದಾಗ ನಾವು ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಈಗ ಭೂತಕಾಲವನ್ನು ನಾವು ತಗೊಬಾರ್ದು, ಯಾಕಂತಂದ್ರೆ ಮುಗ್ದೋಗಿರೋದು ಅಲ್ವಾ? ಮುಂದೆ ಏನು ನಡಿಬೇಕು, ನಮ್ಗೆ ಈಗೇನು ನಡೀತಾ ಇದೆ ಅದನ್ನು ಮಾತ್ರನೇ ನಾವು ತಗೊಬೇಕು. ಆಗ ಅವರ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಬೋದು. ಓಕೆ ಗುರುಜಿ, ಈಗ ನಾವು ಕಳೆದ ಬಾರಿ ತುಂಬಾ ವಿಡಿಯೋಸ್ ಮಾಡಿದ್ವಿ. ಅದ್ರಲ್ಲಿ ಒಂದು ವಿಡಿಯೋ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಸಾರಿನ ಯಾವ ರೀತಿ ಹೇಳಬೇಕು ಅಂತ ಹೇಳ್ಕೊಟ್ಟಿದ್ರಿ ನೀವು. ಅಂದರೆ ಒಂದೇ ಒಂದು ಸಾರಿ ಕೇಳೋದ್ರಿಂದ ನಾವು ಅಂದ್ಕೊಂಡಿರೋದನ್ನೆಲ್ಲ ಸಾಧಿಸ್ಬೋದು ಅಂತ ನಾವು ಕೂಡ ತಿಳ್ಕೊಂಡಿದ್ದೀವಿ. ಅಮ್ಮ, ಇಲ್ಲಿ ಒಂದು ಸಾರಿ ಕೇಳೋದ್ರಿಂದ ಸಾಧಿಸೋದು ಅಂತಂದರೆ ಕೇಳಲೇಬೇಕು. ಆ ಸಾರಿ ಯಾವಾಗ ಕೇಳ್ತೀರಾ ಆವಾಗ ಯೂನಿವರ್ಸು ನಮಗೆ ಸೆಟ್ಟಿಂಗ್ ಮಾಡಿಬಿಡುತ್ತೆ, ಅಲ್ಲಿಗೆ ಕ್ಲಿಯರ್ ಮಾಡಿಬಿಡುತ್ತೆ. ನಮ್ಮ ಮನಸ್ಸಿನಲ್ಲಿ ಏನು ಆ ದುಃಖ ಏನಿರುತ್ತೆ ಅದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಓಕೆ. ಹಾಗಾಗಿ ಸಾರಿ ಕೇಳಲೇಬೇಕು. ಆ ಸಾರಿ ಕೇಳಿದಾಗೆ ಯೂನಿವರ್ಸು ನಮಗೆ ಒಂದು ಸೆಟ್ರೇಟ್ ಅನ್ನೋದು ಮಾಡುತ್ತೆ. ಓಕೆ. ಹಾಗಾದರೆ ಒಂದು ಸಾರಿ ಕೇಳೋದ್ರಿಂದ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅನ್ನೋದಕ್ಕಿಂತ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತೆ ಅಂತ ಅನ್ಕೋಬೋದು. ಹೌದಮ್ಮ, ಅದು ಅಂತೂ 100%. ಈಗ ಸಾರಿ ಕೇಳಬೇಕು. ಸಾರಿ ಅಂತಂದರೆ ನಾವು ಎಲ್ಲೆಲ್ಲಿ ಸಾರಿ ಕೇಳ್ತಾ ಇದ್ವಿ? ಎಲ್ಲಿ ನಮ್ಮದು ತುಂಬ ದೊಡ್ಡ ತಪ್ಪಿರುತ್ತೋ ಅಲ್ಲಿ ಮಾತ್ರ ಮ್ಯಾಕ್ಸಿಮಮ್ ಟೈಮ್ಸ್ ಸಾರಿ ಕೇಳ್ತೀವಿ. ಬಟ್ ಚಿಕ್ಕ 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 ತಪ್ಪುಗಳು ಏನೇ ಮಾಡಿದ್ರು ಆಲ್ಮೋಸ್ಟ್ ಕೇಳಲ್ಲ, ತುಂಬ ಲೈಟಾಗಿ ತೊಗೊಂಡ್ಬಿಡ್ತೀವಿ ಅಂತ ಅನ್ಸುತ್ತೆ. ಇಲ್ಲಿ ನಾವು ಒಂದು ಆಲೋಚನೆ ಮಾಡಬೇಕು. ಈಗ ನಮಗೆ ಸಾರಿ ಕೇಳಬೇಕು ಅಂದರೆ ನಮಗೆ ಸಂಕೋಚ ಅಲ್ವಾ? ಮನಸ್ಸಿನಲ್ಲಿ ನಾನು ಸಾರಿ ಕೇಳಬೇಕಾ? ಹೌದು, ಅದಿದ್ದೇ ಇರುತ್ತೆ. ಏನು ನಾನು ಮಹಾ ತಪ್ಪು ಮಾಡಿಬಿಟ್ಟಿದ್ದೀನಾ? ನಾನು ಯಾಕೆ ಸಾರಿ ಕೇಳಬೇಕು ಅಂತ ತುಂಬ ಜನ ಮನಸ್ಸಲ್ಲಿರುತ್ತೆ. ಇಲ್ಲಿ ಸಾರಿ ಕೇಳೋದ್ರಿಂದ ತುಂಬ ಉಪಯೋಗಗಳಿದೆ. ಯಾವ ರೀತಿ ಉಪಯೋಗಗಳಿದೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದಾಗ ಇಲ್ಲಿ ನೋಡಿ, ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ, ತಿಳಿದು ತಿಳಿಯದೆ ನಾವೇನು ಮಾಡ್ತೀವಿ ಅಂತಂದರೆ ಕೆಲವು ಕಡೆಗಳು ಯಾರಿಗೋ ಒಬ್ರಿಗೆ ಮನಸ್ಸನ್ನು ನೋಯಿಸ್ಬಿಟ್ಟಿರ್ತೀವಿ. ಹೌದು. ಯಾರಿಗೋ ಒಬ್ರಿಗೆ ತೊಂದರೆ ಮಾಡಿಬಿಟ್ಟಿರ್ತೀವಿ. ಆದರೆ ನಮಗೆ ಗೊತ್ತಾಗೋದಿಲ್ಲ ಅದು. ನಾವು ಹೋಗ್ತಾ ಇರ್ತೀವಿ, ಈ 2 ವೀಲರಲ್ಲಿ ಹೋಗ್ತಾ ಇರ್ತೀವಿ, ಆ ಕಡೆಯಿಂದ ಯಾರೋ ಒಬ್ಬನ ಸ್ಪೀಡಾಗಿ ಬಂದುಬಿಟ್ಟಿರ್ತಾನೆ, ನಾವು ಮಧ್ಯದಲ್ಲಿ ನುಗ್ಗಿಸ್ಬಿಟ್ಟಿರ್ತೀವಿ ಅಲ್ವಾ? ಅವನಿಗೆ ನಾವು ತೊಂದರೆ ಮಾಡಿದ್ದೀವಿ. ಅಲ್ಲಿ ಯಾರಿಗೆ ಆ ಸ್ಪೀಡಾಗಿ ಬರ್ತಾ ಇದ್ದಲ್ಲ ಅವ್ರಿಗೆ ತೊಂದರೆ ಮಾಡಿದ್ದೀವಿ. ಆದ್ರೂ ನಾವು ಸಾರಿ ಕೇಳಲ್ಲ, ಸುಮ್ಮನೆ ಹೊಟ್ಟೋಗ್ಬಿಟ್ಟಿರ್ತೀವಿ ಅಲ್ವಾ? ಅವನ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅಂತಂದರೆ, ನೋಡ್ದ ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ದಿದ್ರೆ ನಾವು ಆಕ್ಸಿಡೆಂಟ್ ಆಗ್ತಾ ಇದ್ದೆ, ಎಷ್ಟು ನಮಗೆ ಇದು ಮಾಡ್ತಾ ಇದ್ದು ನೋಡು ಅಂತ ಅವ್ನ ಮನಸ್ಸಿನಲ್ಲಿ ಏನು ಮಾಡ್ತಾ ಇದ್ದು ಬೈಕೊತಾ ಇರ್ತಾನೆ. ನಮಗೆ ಗೊತ್ತಾಗೋದಿಲ್ಲ. ಅದೆಲ್ಲ ಎಲ್ಲಿ ಏನಾಗುತ್ತೆ ಅಂತಂದಾಗ ಯೂನಿವರ್ಸಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಆ ರೀತಿ ನಾವು ಎಷ್ಟು ಮಿಸ್ಟೇಕ್ಸನ್ನು ಮಾಡಿದ್ದೀವಿ. ಈಗ ನಮ್ಮ ತಂದೆ ತಾಯಿಗಳನ್ನು ತಗೊಳ್ಳಿ. ನಮ್ಮ ತಂದೆ ತಾಯಿಗಳಿಗೆ ನಾವು ಎಷ್ಟು ತಪ್ಪುಗಳನ್ನು ಮಾಡಿರ್ತೀವಿ. ಎಷ್ಟು ಸರ್ತಿ ಅವ್ರಿಗೆ ನಮಗೆ ಗೊತ್ತಿಲ್ಲದೇ ಅವ್ರ ಮನಸ್ಸಿಗೆ ಏನೋ ಒಂದು ನೋವನ್ನು ಮಾಡಿರ್ತೀವಿ ಅಲ್ವಾ? ಇಲ್ಲಿ ನಮ್ಮ ಮಕ್ಕಳಿಗಾಗಿರ್ಬೋದು, ಇಲ್ಲ ಬೇರೆ ನಮ್ಮ ಪೇರೆಂಟ್ಸ್ಗಾಗಿರ್ಬೋದು, ಇಲ್ಲ ನಮ್ಮ ಸಂಬಂಧಿಕರಿಗಾಗಿರ್ಬೋದು, ಇಲ್ಲ ನಾವು ಓದುವಂತಹ ಶಾಲೆಯಲ್ಲಾಗಿರ್ಬೋದು, ನಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ತುಂಬ ಕಡೆ ನಾವು ನೋವನ್ನು ಮಾಡಿರ್ತೀವಿ. ಯಾವುದೋ ಒಂದು ನಮಗೆ ಗೊತ್ತಿಲ್ಲದೇ ಅವ್ರ ಮನಸ್ಸಿಗೆ ನೋವಾಗಿಬಿಟ್ಟಿರುತ್ತೆ. ಆದರೆ ನಾವು ಅದನ್ನು ಮರೆತು ಬಿಟ್ಟಿರ್ತೀವಿ. ನಿಜ. ಅದೇನಾಗಿರುತ್ತೆ ಅಂದರೆ ಅದು ನಮಗೆ ಹಂಗೇ ಪೀಡಾಗಿಬಿಟ್ಟಿರುತ್ತೆ. ಆ ಯೂನಿವರ್ಸಲ್ಲಿ ಅಲ್ಲಿ ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ಯೂನಿವರ್ಸಲ್ಲಿ ಯಾವಾಗ ರೆಕಾರ್ಡ್ ಆಯಿತೋ ಅದು ನಿನ್ನ ಒಂದು ಸಾರಿ ಅನ್ನೋದೇನಿದೆ ಹಂಗೆ ಫಿಕ್ಸ್ ಆಗಿಬಿಟ್ಟಿದೆ. ಓಕೆ. ನೀನು ಅಲ್ಲಿ ಕೇಳೋ ತನಕ ಅದು ಹಂಗೆ ಇರುತ್ತೆ. ಅರ್ಥ ಆಯ್ತಾ? ಆ ತಪ್ಪು ನೀನು ಮಾಡಿದ್ದೀಯಾ ಅಂತಲೇ ಫಿಕ್ಸ್ ಅದು. ಈಗ ಕಂಪ್ಯೂಟ್ರಲ್ಲಿದೆ, ನೀನು ಹಾರ್ಡ್ ಡಿಸ್ಕಲ್ಲಿ ಏನೋ ಒಂದು ಫೀಡ್ ಮಾಡಿಟ್ಟಿದೆಯಾ, ಅದನ್ನು ಡಿಲೀಟ್ ಮಾಡೋ ತನಕ ಹೋಗುತ್ತಾ? ಇಲ್ಲ.
ಡಿಲೀಟ್ ಮಾಡಿದ್ರು ಅಲ್ಲೇ ಇರುತ್ತೆ, ಆ್ಯಕ್ಚುಲಿ ರಿಕವರ್ ಮಾಡ್ಬೋದು ನಾವು, ಆ ಥರ ಇರುತ್ತೆ. ಆ ಥರ ಇರುತ್ತೆ. ಆಗಿರಬೇಕಾಗಿದ್ರೆ ನೀನು ಮಾಡಿರುವಂತಹ ತಪ್ಪು, ನೀನು ಮಾಡಿರುವಂತಹ ಜನಗಳಿಗೆ ನೋವು ಏನಿದೆ ಆ ನೋವು ಅನ್ನೋದು ಅದು ಅಲ್ಲೇ ಫಿಕ್ಸ್ ಆಗಿರುತ್ತೆ. ಅದನ್ನು ಜ್ಞಾಪಕದಲ್ಲಿ ಇಟ್ಕೊಬೇಕು. ಹಾಗಿದ್ರೆ ನಾವೆಲ್ಲಿ ಸಾರಿ ಕೇಳಬೇಕು ಅಂತ ಯೋಚನೆ ಮಾಡಿದಾಗ ನಮಗೆ ಇಲ್ಲಿ ಉತ್ತರ ಎಲ್ಲಿ ಸಿಗುತ್ತಪ್ಪ ಅಂತಂದಾಗ, ಈಗ ನೋಡಿ ಅಮೇರಿಕಾ ಆ ಕಡೆ ಬೇರೆ ದೇಶಗಳಲ್ಲಿ ಹೋದಾಗ ಸಾರಿ ಕೇಳೋದಕ್ಕೆ ಯಾರೂ ಇರೋದಿಲ್ಲ. ಯಾರಿಗಾದ್ರೂ ಸಾರಿ ಕೇಳಬೇಕು ಅಂದರೆ ಯಾರೂ ಇರೋದಿಲ್ಲ. ಅರ್ಥ ಆಯ್ತಾ? ಇಲ್ಲಿ ನಮ್ಮ ದೇಶದಲ್ಲಾದರೆ ಎಲ್ಲ ನಮ್ಮ ಜನಗಳೆಲ್ಲ ಇರ್ತಾರೆ, ನಾವೆಲ್ಲ ಏನು ಬೇಕೋ ಮಾತಾಡ್ಕೊಬೋದು. ಈಗ ಆಚೆ ಹೋದರೆ ನಮ್ಗೆ ಯಾವ ಥರ ಜನಗಳು ಸಿಗ್ತಾ ಇದ್ದಾರೆ, ಅಲ್ಲಿ ಯಾರೂ ನಿಮ್ಮ ಮಾತನ್ನ ಕೇಳೋದಕ್ಕೆ ಯಾರೂ ರೆಡಿನೇ ಇರೋದಿಲ್ಲ. ಅರ್ಥ ಆಯ್ತಾ? ಅಲ್ಲಿ ಏನು ಮಾಡಿರ್ತಾರೆ ಸಾರಿ ಕೇಳೋದಕ್ಕೆ ಅಂತಂದರೆ, ಒಂದು ರೂಮನ್ನು ಅಳವಡಿಸಿರ್ತಾರೆ. ಅಲ್ಲಿ ರೂಮಲ್ಲಿ ಒಂದು ಬಾಕ್ಸನ್ನು ಇಟ್ಟಿರ್ತಾರೆ. ಅರ್ಥ ಆಯ್ತಾ? ಆ ಬಾಕ್ಸನ್ನು ಇಟ್ಟು ಅಲ್ಲಿ ಒಬ್ಬ ವಾಚ್ಮ್ಯಾನ್ ಕುಳಿತುಕೊಂಡಿರ್ತಾನೆ. ಅಮೇರಿಕಾ ಕಡೆ ಹೋದಾಗ ಒಬ್ಬ ವಾಚ್ಮ್ಯಾನ್ ಕುಳಿತುಕೊಂಡಿರ್ತಾನೆ. ಅವನು ಏನು ಮಾಡ್ತಾನೆ ಅಂತಂದಾಗ, ನಾವು ಹೋಗಿ ಅಲ್ಲಿ ಫೀಸ್ ಕಟ್ಟಬೇಕು. ಏನು, ನಾವು 5 ನಿಮಿಷಕ್ಕೆ ಎಷ್ಟು ನಾವು 5 ನಿಮಿಷ ಅಲ್ಲಿ ನಾವು ಮಾತಾಡಬೇಕು, ನಮ್ಮ ಫೀಲಿಂಗನ್ನು ನಾವು ಹೇಳಬೇಕು, ನಾವು ಸಾರಿ ಕೇಳಬೇಕು ಅಂದರೆ ನಾವು ಇಷ್ಟು ಫೀಸು ಅಂತ ಕಟ್ಟಬೇಕು. ಕಟ್ಟಿದ ತಕ್ಷಣ ಏನು ಮಾಡ್ತಾನೆ ಅಂದರೆ ಅವನೇನು ಮಾತಾಡೋದಿಲ್ಲ. ಅರ್ಥ ಆಯ್ತಾ? ನೀವು ಫೀಸ್ ಕಟ್ಟಿ ನಿಂತ್ಕೊಳ್ಳಿ. ಅರ್ಥ ಆಯ್ತಾ? ಅವನ ಪಾಡ್ಗೆ ಅವ್ನು ಕೂತ್ಕೊಂಡು ಸುಮ್ಮನೆ ಇರ್ತಾನೆ. ನೀವು ಹೇಳ್ಬೇಕಲ್ಲ ಏನಂತ, ನಾನು ತಿಳಿದೇ ಮಾಡಿರುವಂತಹ ಎಲ್ಲ ತಪ್ಪುಗಳಿಗೂ ಸಾರಿ ಕೇಳ್ತಾ ಇದ್ದೀನಿ ಅಂತ ನಿನ್ನ ಇದು ಏನಿದೆ ನೀನೆಲ್ಲ ಹೇಳ್ಕೊಬೋದು. ಹೇಳ್ಬಿಟ್ಟು ನಿನ್ನ ಪಾಡಿಗೆ ನೀನು ಹೊರಗಡೆ ಬರೋದು. ಇದಕ್ಕೆ ಚಾರ್ಜ್ ಮಾಡ್ತಾರೆ ಅಮೇರಿಕ. ಅರ್ಥ ಆಯ್ತಾ? ಕೆಲವು ಚರ್ಚ್ಗಳಲ್ಲೂ ಒಂದು ಬಾಕ್ಸ್ ಇಟ್ಟಿರ್ತಾರೆ. ಆ ಬಾಕ್ಸ್ ಏನಕ್ಕೆ ಇಟ್ಟಿರ್ತಾರೆ ಅಂತಂದರೆ ಸಾರಿ ಕೇಳೋದಕ್ಕೆ ಇಟ್ಟಿರ್ತಾರೆ. ಆದರೆ ಇಲ್ಲಿ ನಾವು ಒಂದನ್ನು ಗಮನಿಸಬೇಕು, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಒಂದು ಅದ್ಭುತವಾದಂತಹ ಒಂದು ಮಹತ್ವವಾದಂತಹ ಒಂದು ಅವಕಾಶ ಅನ್ನೋದಿದೆ ಸಾರಿ ಕೇಳೋದಕ್ಕೆ. ಅರ್ಥ ಆಯ್ತಾ? ಬೇರೆ ದೇಶಗಳಲ್ಲಿ ಹೋದಾಗ ಸಾರಿ ಕೇಳೋದಕ್ಕೂ ದುಡ್ಡು ಕೊಡಬೇಕು. ಅರ್ಥ ಆಯ್ತಾ? ಆದರೆ ನಮ್ಮ ಭಾರತ ದೇಶದಲ್ಲಿ ಆ ರೀತಿ ಏನಿಲ್ಲ. ನಾವು ಎಲ್ಲಿ ಬೇಕಾಗಿದ್ದರೂ ಸಾರಿ ಕೇಳ್ಬೋದು. ಅದಕ್ಕಾಗಿ ಇಂಡಿಯಾ ಈಸ್ ಗ್ರೇಟ್, ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳೋದು ಅದಕ್ಕೋಸ್ಕರವಾಗಿ ನಾವು ಭಾರತದಲ್ಲಿ ಹುಟ್ಟಿದ್ದೀವಿ ಅಂತ. ಹಂಗಾಗಿ ಈಗ ಭಾರತದಲ್ಲಿ ಹುಟ್ಟಿದ್ದೀವಿ, ನಾವೆಲ್ಲಿ ಸಾರಿ ಕೇಳಬೇಕು ಗುರುಗಳೇ ಅಂತ ಎಲ್ರಿಗೂ ಕನ್ಫ್ಯೂಷನ್ ಆಗ್ಬಿಟ್ಟು ಅಲ್ವಾ? ಈಗ ಪ್ರಶ್ನೆ ಬಂದಿರುತ್ತೆ ಮನಸ್ಸಿನಲ್ಲಿ. ಅಲ್ಲೇನೋ ಅಮೇರಿಕನಲ್ಲಿ ಹೋಗಿ ಬಾಕ್ಸ್ ಮುಂದೆ ಹೇಳ್ಬಿಟ್ಟು ಬರ್ತಾಯಿದ್ದೀರಿ, ಈ ಚರ್ಚ್ಗಳಲ್ಲಿ ಹೋಗಿ ಬಾಕ್ಸ್ ಮುಂದೆ ಹೇಳ್ತಾ ಇದ್ದೀರಿ, ನಾವಿಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಿ ಹೇಳಬೇಕು ಅಂತ ಪ್ರಶ್ನೆ ಬಂದಿರುತ್ತೆ. ನೋಡಿ, ಹಿಂದೂ ಧರ್ಮದಲ್ಲಿ 330 ಕೋಟಿ ದೇವರುಗಳಿದ್ದಾರೆ ಅಂತ ಫಿಕ್ಸ್ ಅಲ್ವಾ? ಹೌದು. 333 ಕೋಟಿ ದೇವರುಗಳು ಎಲ್ಲ ಕಡೆನೂ ವಾಸ ಮಾಡ್ತಾರೆ. ಅವರಿಲ್ಲದ ಜಾಗ ಇಲ್ಲ. ನಿಜ. ಅರ್ಥ ಆಯ್ತಾ? ಇಡೀ ನೀನು ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ನಮ್ಮ ಭಾರತದಲ್ಲಿರುವಂತಹ ದೇವತೆಗಳು ಎಲ್ಲಿ ಇಲ್ಲ, ನಮ್ಮ ಭಾರತದಲ್ಲಿರುವಂತಹ ದೇವರುಗಳು ಎಲ್ಲಿ ಇಲ್ಲ. ಅರ್ಥ ಆಯ್ತಾ? ಹಂಗಾಗಿ ಭಾರತದಲ್ಲಿ ನೀನು ಎಲ್ಲೇ ನಿಂತು ಸಾರಿ ಕೇಳಿದ್ರೂ ಯೂನಿವರ್ಸ್ ಕೇಳಿಸ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಈ ಭಾರತಕ್ಕಿರುವಂತಹ ಒಂದು ಮಹತ್ತರವಾದಂತಹ ಆ ಶಕ್ತಿ ಅಂತ ಹೇಳ್ಬೋದು. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ನಾವು ದೇವಸ್ಥಾನಕ್ಕೆ ಹೋಗಿ ನಮ್ಮ ಪಾಡಿಗೆ ನಾವು ಮನಸ್ಸಿನಲ್ಲಿ ಸಾರಿ ದೇವರೇ ನಾನು ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸು ಅಂತ ಕೇಳಿದ್ರೆ ನೀನು ಯಾರನ್ನಾದರೂ ಬೇಡ ಅಂತ ಹೇಳ್ತಾರೆ? ಯಾರು ಬೇಡ ಅಂತ ಹೇಳಿದ್ರೆ ಅಲ್ವಾ? ಅದೇ ರೀತಿಯಾಗಿ ನೀನು ಎಲ್ಲೇ ಒಂದು ಜಾಗದಲ್ಲಿ ನಿಂತ್ಕೊಂಡಿದ್ದಾಗ ಅಲ್ಲಿ ದೇವರು ಅನ್ನೋದು ಆ ಇದಿರ್ತದೆ. ಅರ್ಥ ಆಯ್ತಾ? ಆ ಶಕ್ತಿ ಅನ್ನೋದು ಎಲ್ಲ ಕಡೆನೂ ಹರಿತಾನೆ ಇರುತ್ತೆ. ಈಗ ಗಾಳಿ ಇಲ್ಲದೆ ಇರೋ ಪ್ರದೇಶ ಇದೆಯಾ? ಎಲ್ಲ ಕಡೆನೂ ಗಾಳಿ, ಆದರೆ ನಮಗೆ ಕಾಣಿಸೋದಿಲ್ಲ. ಅದೇ ರೀತಿಯಾಗಿ ಈ ದೇವರ ಶಕ್ತಿ ಅನ್ನೋದೇನಿದೆ ಎಲ್ಲ ಕಡೆನೂ ಇರುತ್ತೆ. ಹಾಗಾಗಿ ನಾವು ಎಲ್ಲಿ ಬೇಕಾದರೂ ಸಾರಿ ಕೇಳ್ಬೋದು, ನಾವು ಅದೃಷ್ಟವಂತರು ಅಂತ ಹೇಳ್ಬೋದು. ಆದರೆ ಈ ಸಾರಿ ಕೇಳೋದ್ರಿಂದ ನಮಗೇನು ಪ್ರಯೋಜನ ಅಂತಂದಾಗ, ಈಗ ಸಾರಿ ಕೇಳೋದ್ರಿಂದ ನಮಗೆ ಸಾರಿ ಕೇಳೋದಕ್ಕೆ ಜಾಗ ಅಂತೂ ಸಿಕ್ತು ಅಲ್ವಾ? ಎಲ್ಲಿ ಅಂತ ಕ್ಲಿಯರಾಗಿ ಗೊತ್ತಾಯಿತು ನಮ್ಮ ಜನತೆಗೆ. ಎಲ್ಲಿ ಬೇಕಾದರೂ ಸಾರಿ ಕೇಳ್ಬೋದು ನೀವು. ಅದು ಆ ಸಾರಿ ಕೇಳಲೇಬೇಕು. ಆ ಸಾರಿ ಕೇಳಿಲ್ಲ ಅಂತಂದರೆ ನಿನ್ನ ತಪ್ಪು ಹಾಗೇ ಇದೆ ಅಂತ ಲೆಕ್ಕ. ಅರ್ಥ ಆಯ್ತಾ? ಪ್ರತಿದಿನವೂ ಸಾರಿ ಅನ್ನೋದು ಕೇಳಿ. ಆ ಸಾರಿ ಕೇಳೋದ್ರಿಂದ ಏನಾಗುತ್ತೆ ಅಂತಂದಾಗ, ಈಗ ನಿಮಗೆ ನೀವು ಒಂದು ಜಾಬ್ಗೆ ಹೋಗಬೇಕು. ಜಾಬ್ಗೆ ಹೋಗಬೇಕು ಅಂತಂದರೆ ನಿಮಗೆ ತಡೆಗಳಾಗ್ತಾಯಿದೆ, ಅಡೆತಡೆಗಳು ಆಗ್ತಾನೆ ಇದೆ. ಅರ್ಥ ಆಯ್ತಾ? ನಿಮ್ಗೆ ಯಾವುದೋ ಒಂದು ದುಡ್ಡು ಬರಬೇಕು, ಬರ್ತಾ ಇಲ್ಲ, ಬರೋ ಟೈಮ್ಗೆ ಏನೋ ಒಂದು ತಡೆ ಆಗ್ತಾಯಿದೆ. ಅರ್ಥ ಆಯ್ತಾ? ಇಲ್ಲ ಯಾವುದೋ ಒಂದು ಕೆಲಸ ಆಗಬೇಕು, ಆ ಕೆಲಸಕ್ಕೆ ಹೋಗ್ತೀವಿ, ಆಗುತ್ತೆ ಅನ್ನೋ ಮೂಮೆಂಟಲ್ಲಿ ಸ್ಟ್ರಕ್ ಆಗುತ್ತೆ. ಹೌದು. ಇದಕ್ಕೆಲ್ಲ ಏನು ಕಾರಣ ಅಂತಂದಾಗ, ನಾವು ಮಾಡಿದಂತಹ ತಪ್ಪುಗಳೇ ನಮಗೆ ಅಡ್ಡಗೋಡೆಯಾಗಿ ನಿಂತಿರುತ್ತೆ. ನಮಗೆ ತಿಳಿದೇ ನಾವು ಮಾಡಿರ್ತೀವಲ್ವ, ಆ ತಪ್ಪುಗಳೆಲ್ಲ ಏನಾಗಿರುತ್ತೆ, ಅಡ್ಡಗೋಡೆಗಳಾಗಿ ನಿಂತಿರುತ್ತೆ.
ಓಕೆ. ಅರ್ಥ ಆಯ್ತಾ? ದುಡ್ಡು ಬರದೇ ಇರೋದಕ್ಕೆ ಏನು ಕಾರಣ ಅಂತಂದಾಗ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನಾವು ದುಡ್ಡನ್ನು ಅನೇಕ ಬಾರಿ ಅನೇಕ ರೀತಿಯಲ್ಲಿ ಹೇಳಿದ್ದೀವಿ. ಏನಂತ ಹೇಳಿದ್ದೀವಿ? ಏಯ್ ನಿನ್ನ ಎತ್ತು ಬಿಸಾಡ್ತೀನೋಗ, ಹಣ ಬರಲು ಎತ್ತು ಬಿಸಾಕ್ತೀನೋಗ ಅಲ್ವಾ? ದುಡ್ಡೇನು ಮಹಾ ನಾಯಿ ಸಂಪಾದನೆ ಮಾಡುತ್ತೆ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಮನುಷ್ಯ ನೀನು ನೋಡ್ಕೋ ಅಲ್ವಾ? ಈ ಮಾತುಗಳೆಲ್ಲ ಮಾತನಾಡಿದ್ದೀವಿ. ಹಾಗಾಗಿ ಏನಾಗಿದೆ ಅಂದರೆ ನಮ್ಮ ಹತ್ರ ದುಡ್ಡು ಸರಾಗವಾಗಿ ಬರೋದಕ್ಕೆ ಹಿಂದೇಟು ಹೊಡಿತಾರೆ. ಅದೇ ರೀತಿಯಾಗಿ ನಿಮ್ಮ ಕೆಲಸಗಳು ತಡೆ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದಾಗ ನೀವು ಮಾತನಾಡಿರುವಂತಹ ಮಾತುಗಳು, ನೀವು ಜನಗಳಿಗೆ ಮಾಡಿದಂತಹ ನೋವುಗಳು, ನೀವು ಜನಗಳಿಗೆ ಮಾಡಿದಂತಹ ತೊಂದರೆಗಳು, ನೀವು ಜನಗಳಿಗೆ ಅಂತಲ್ಲ ಇಡೀ ಬ್ರಹ್ಮಾಂಡದಲ್ಲಿ ಯಾವುದೇ ಒಂದು ಸಣ್ಣ ಪ್ರಾಣಿಗಾಗಲಿ, ಸಣ್ಣ ಪಕ್ಷಿಗಾಗಲಿ, ವೃಕ್ಷಕ್ಕಾಗಲಿ ಏನಾದರೂ ತೊಂದರೆ ಮಾಡಿದರೆ ನಿಮ್ಮ ಅಕೌಂಟಲ್ಲಿ ಹಂಗೇ ಇರುತ್ತೆ. ಆ ಅಕೌಂಟಿಂದ ನೀವು ರಿಲೀಸ್ ಮಾಡಿಸ್ಬೇಕು ಅಂತಂದಾಗ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನೀವು ದುಡ್ಡನ್ನು ಯಾವ ರೀತಿ ಡ್ರಾ ಮಾಡ್ತೀರೋ ಅದೇ ರೀತಿಯಾಗಿ ನಿಮ್ಮ ಆ ಅಕೌಂಟಲ್ಲಿ ಈ ತಪ್ಪುಗಳೆಲ್ಲನೂ ಅಕೌಂಟಲ್ಲಿ ಜಮಾ ಆಗಿಬಿಟ್ಟಿದೆ. ಆ ಜಮಾ ಆಗಿರುವಂತಹ ಈ ತಪ್ಪುಗಳನ್ನೆಲ್ಲ ರಿಲೀಸ್ ಮಾಡಬೇಕು ಅಂತಂದಾಗ ನೀವು ಪ್ರತಿದಿನ ಸಾರಿ ಅನ್ನೋದು ಕೇಳಿದ್ರೆ ಆ ತಪ್ಪುಗಳೆಲ್ಲ ರಿಲೀಸ್ ಆಗುತ್ತೆ. ಆಗ ನಿಮ್ಮ ಬ್ಯಾಂಕಲ್ಲಿ ಪಾಸಿಟಿವ್ನೆಸ್ ತುಂಬುತ್ತೆ, ನಿಮ್ಮ ಕೆಲಸಗಳೆಲ್ಲ ಸುಲಭವಾಗುತ್ತೆ. ಈ ರೀತಿಯಾಗಿ ನೀವು ಸಾರಿ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿ ಕ್ಷಣವೂ ನೀವು ಮಾಡಿದಂತಹ ಏನೇ ಸಣ್ಣ ತಪ್ಪಿರಲಿ ಅದನ್ನು ಪ್ರತಿದಿನ ಮನೆಯಲ್ಲಿ ಕುಳಿತುಕೊಂಡಾಗಲಿ, ಎಲ್ಲಾದರೂ ಕುಳಿತುಕೊಂಡಾಗಲಿ ಸ್ವೇಚ್ಛವಾಗಿ ಅಲ್ವಾ? ನಮ್ಮ ಭಾರತ ದೇಶ ತುಂಬ ಅದ್ಭುತವಾದಂಥ ದೇಶ. ಹಾಗಾಗಿ ಎಲ್ಲಿ ಬೇಕಾಗಿದ್ರು ನಾವು ಸಾರಿ ಕೇಳ್ಬೋದು. ಹಾಗಾಗಿ ನೀವೆಲ್ಲ ಸಾರಿ ಕೇಳಿ, ನಿಮ್ಮ ಜೀವನಕ್ಕೆ ದುಡ್ಡು ಸಂಪತ್ತು ಬರಲಿ. ಥ್ಯಾಂಕ್ ಯು ಗುರೂಜಿ. ನಿಜವಾಗ್ಲೂ ಇದು ಕೂಡ ಲೈಫ್ ಸ್ಟೈಲ್ನಲ್ಲಿ ನಾವು ಚಿಕ್ಕ ಚಿಕ್ಕ ಚೇಂಜ್ ಮಾಡಿಕೊಂಡು ಹೇಗೆ ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. ಆ್ಯಸ್ ಯೂಶ್ವಲ್ ನೀವು ಇದೇ ಥರ ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನ ಕೊಡ್ತಾನೆ ಇರ್ತೀರ, ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಆ್ಯಂಡ್ ಸಾರಿ ಕೇಳೋದ್ರ ಬಗ್ಗೆ ಗುರೂಜಿ ಒಂದು ಎಕ್ಸಾಂಪಲ್ ಕೊಟ್ಟರು. ಗಾಡೀಲಿ ಹೋಗ್ತಿರ್ತೀರ ಸ್ಪೀಡಾಗಿ, ಏನೋ ಹೆಂಗೋ ಅದು ಎದ್ವಾ ಹೋಗ್ತೀರಾ, ಹಿಂದೆಯಿಂದ ಪಾಪ ಒಬ್ಬ ಸ್ಪೀಡಾಗಿ ಬರ್ತಿರ್ತಾನೆ, ಅವನು ನೋಡದೇ ಇರೋ ಥರ ಹೋಗ್ಬಿಡ್ತೀರ, ಒಂದು ಸಾರಿನೂ ಕೇಳಲ್ಲ ಅಂತ. ಇದು ಬೆಳಗ್ಗೆ ಬರಬೇಕಾದ್ರೂ ನನಗೆ 3 ಸತಿ ಎಕ್ಸ್ಪೀರಿಯೆನ್ಸ್ ಆಯಿತು ಗುರೂಜಿ. ನಿಜವಾಗ್ಲೂ ನಾವು ಜೀವನದಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಮೈನರ್ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ, ಬಟ್ ಬೇರೆಯವ್ರಿಗೆ ಅದರಿಂದ ಎಷ್ಟು ದೊಡ್ಡ ಎಫೆಕ್ಟ್ ಆಗಿರುತ್ತೆ ಅಂತ ನಮ್ಗೆ ಅದರಲ್ಲಿ ಐಡಿಯಾನೂ ಇರಲ್ಲ. ಇನ್ನೊಂದೇನಮ್ಮ ಅಂತಂದರೆ ಇಲ್ಲಿ ಕೆಲವು ಸರ್ತಿ ಕೆಲವರು ತಪ್ಪು ಮಾಡಿದ್ರೂ ನಾವು ನಗಿಬೇಕಾಗುತ್ತೆ. ಯಾವ ರೀತಿ ಅಂತಂದಾಗ ಈಗ ನೋಡಿ, ಬಾಸ್ ಇರ್ತಾನೆ ಅಲ್ವಾ, ಅವ್ರ ಬಾಸ್ ಇರ್ತಾನೆ, ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಬೈದ್ರೂ ಇವ್ರು ನಗಿಬೇಕು. ಆದ್ರೆ ಮನಸ್ಸಿನಲ್ಲಿ ನೋವಾಗ್ತಾ ಇರುತ್ತೆ, ಆದ್ರೂ ಇವ್ರು ನಗುಮುಖನೇ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಬಾಸ್ ಮುಂದೆ ಅದು ಎಕ್ಸ್ಪ್ರೆಷನ್ ತೋರ್ಸೋಕ್ಕಾಗಲ್ವಲ್ಲ. ಹಂಗಾಗಿ ಅಲ್ಲಿ ಒಂದು ಕಡೆ ಆ ಕ್ಷಮೆ ಅನ್ನೋದೇನಿರುತ್ತೆ ಅದನ್ನು ಮನೆಯಲ್ಲಿ ಬಂದು ಕೇಳಬೇಕು. ಅವ್ರಿಗೆ ಆ ತಪ್ಪು ಏನು ಮಾಡಿರ್ತಾರೆ ಅವ್ರ ಅಕೌಂಟಲ್ಲಿ ಜಮೆ ಆಗುತ್ತೆ. ನಿಮ್ಮ ಅಕೌಂಟಲ್ಲಿ ಇರೋದನ್ನು ನೀವು ರಿಮೂವ್ ಮಾಡ್ಕೊಳ್ಳಿ. ಸಾರಿ ಕೇಳೋದ್ರಿಂದ ಇವಾಗ ನಾವೇನು ತಪ್ಪು ಮಾಡಿರ್ತೀವಿ ಅದು ರಿಮೂವ್ ಆಗುತ್ತೆ. ಓಕೆ, ನೋಡಿ ಇದೊಂದು ಅಡ್ವಾಂಟೇಜ್ ಇದೆ. ಸೊ ಇನ್ಮೇಲೆ ಚಿಕ್ಕ ತಪ್ಪು ಮಾಡಲಿ ದೊಡ್ಡ ತಪ್ಪು ಮಾಡಲಿ ಸಾರಿನ ಕೇಳಿ. ಹೀಗೆ ಲೈಫ್ ಸ್ಟೈಲಲ್ಲಿ ಒಂದು ಚಿಕ್ಕ 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 ಅಭ್ಯಾಸಗಳನ್ನ ಒಗ್ಗೂಡಿಸ್ಕೊಂಡು ಅಥವಾ ಇರೋವಂಥ ಕೆಟ್ಟ ಅಭ್ಯಾಸಗಳನ್ನ ಒಂದೊಂದೇ ಬಿಡಬೇಕು ಅಂತ ಇದ್ದರೆ ಏನು ಮಾಡಬೇಕು? ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಬೇಕು, ಕ್ಲಾಸಸ್ಗೆ ಬರಬೇಕು, ಗುರೂಜಿಯವ್ರ ಹತ್ರ ನಿಮ್ಮ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿ ಅಥವಾ ನಿಮ್ಗೆ ಏನು ಬೇಕು ಲೈಫಲ್ಲಿ ಅಂತ ಡಿಸ್ಕಸ್ ಮಾಡಿ ಅದನ್ನು ಪಡ್ಕೋಬೇಕು. ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಎಲ್ರಿಗೂ ತುಂಬಾ ಹೆಲ್ಪ್ಫುಲ್ ಆಗಿರೋವಂಥ ವಿಡಿಯೋ ಇದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇನ್ನೂ ಒಂದು ಒಳ್ಳೆ ಟಿಪ್ಸ್ಗಳ ಜೊತೆ ನಾವು ಕೂಡ ಬರ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು ಗುರೂಜಿ. ನಿಮ್ಗೆ ಕೂಡ ಧನ್ಯವಾದಗಳು. ನಮಸ್ತೆ ಅಮ್ಮ. ಸರ್ವೇ ಜನ ಸುಖಿನೋ ಭವಂತು. ನೀವು ಮಾಡಿರೋ ತಪ್ಪುಗಳೆಲ್ಲ ಕ್ಷಮಿಸ್ಕೊಳ್ಳಿ, ಸಾರಿ ಕೇಳಿ, ನಿಮಗೆಲ್ಲ ಒಳ್ಳೆಯದಾಗಲಿ.